ವಿದ್ಯಾರ್ಥಿಗಳೇ ನಮಸ್ಕಾರ. ಸೆಷನ್ 26ರಲ್ಲಿ ನಾವು ಬೇಡಿಕೆ ಎಂದರೇನು ಮತ್ತು ಇದರ ಅರ್ಥವನ್ನು ನಾವು ತಿಳ್ಕೊಂಡಿದ್ವಿ. ಈಗ 27ನೇ ಸೆಷನ್ನಲ್ಲಿ ನಾವು ಯಾವ ರೀತಿಯಲ್ಲಿ ಬೇಡಿಕೆಗೆ ಸಂಬಂಧಿಸಿದಂತೆ ಬೇರೆ ಬೇರೆ ಅಂಶಗಳಿವೆ ಅನ್ನೋದನ್ನು ತಿಳ್ಕೊಳ್ಳೋಣ. ನಿರ್ವಹಣಾ ಅರ್ಥಶಾಸ್ತ್ರದ ಸೆಮಿಸ್ಟರ್ 1ರ ಕುವೆಂಪು ವಿಶ್ವವಿದ್ಯಾನಿಲಯದ ಮೊದಲನೆಯ ಸೆಮಿಸ್ಟರಿಗೆ ನಾವು ಈಗಾಗಲೇ 26 ಸೆಷನ್ಗಳ ಅಧ್ಯಯನವನ್ನು ಮುಗಿಸಿದ್ದೀವಿ. ಈಗ 27ನೆಯ ಸೆಷನಲ್ಲಿ ಏನಿದೆ ಎಂಬುದನ್ನು ತಿಳ್ಕೊಳ್ಳೋಣ. ಡಿಯರ್ ಸ್ಟೂಡೆಂಟ್ಸ್, ಲೆಟ್ಸ್ begin the session 27 of Managerial Economics of Kuwempu University semester 1 in BA course. We have come across the 26 sessions of Managerial Economics. In the 26th session, we discussed about the meaning of demand and its definitions. Let us see what is there in the session number 27. In the last class, we discussed about the meaning of the demand. ಬೇಡಿಕೆ ಎಂದರೇನು ಎಂಬುದರ ಬಗ್ಗೆ ನಾವು ಅದರ ಅರ್ಥವನ್ನು ತಿಳ್ಕೊಂಡಿದ್ವಿ. ಈ ಒಂದು ಸೆಷನ್ನಲ್ಲಿ ನಾವು ಬೇಡಿಕೆಯ ವಿವಿಧ ಪ್ರಕಾರಗಳ ಬಗ್ಗೆ ತಿಳ್ಕೊಳ್ತೀವಿ. Here we are going to learn about the various types of demand. ಈ ಒಂದು ಸೆಷನ್ ಮುಗಿದ ನಂತರ ನಿಮಗೆ ಬೇಡಿಕೆ ಎಂದರೇನು, ಬೇಡಿಕೆಯ ವಿವಿಧ ಪ್ರಕಾರಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಸುಲಭವಾದಂತಹ ಒಂದು ಮಾಹಿತಿ ಲಭ್ಯವಾಗ್ತದೆ. ಆಫ್ಟರ್ ದ ಎಂಡ್ ಆಫ್ ದಿಸ್ ಸೆಷನ್, ಸ್ಟೂಡೆಂಟ್ಸ್ ವಿಲ್ ಬಿ ಏಬಲ್ ಟು ಡಿಫೈನ್ ಡಿಮ್ಯಾಂಡ್ ಆ್ಯಂಡ್ ದ ವೇರಿಯಸ್ ಟೈಪ್ಸ್ ಆಫ್ ಡಿಮ್ಯಾಂಡ್. ಆಸ್ ವಿ ಸ್ಟಡಿಡ್ ಇನ್ ದ ಸೆಷನ್ 26, again here we are defining about the demand. ಈ ಒಂದು ಸೆಷನ್ನಲ್ಲೂ ಸಹ ನಾವು ಸ್ವಲ್ಪ ಪ್ರಮಾಣದಲ್ಲಿ ಬೇಡಿಕೆ ಎಂದರೆ ಏನು ಎಂಬುದರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಡಿಮ್ಯಾಂಡ್ ಅಕಾರ್ಡಿಂಗ್ ಟು ಚಾಪ್ಮ್ಯಾನ್ ಈಸ್ ಅ ಕ್ವಾಂಟಿಟೇಟಿವ್ ಎಕ್ಸ್ಪ್ರೆಷನ್ ಆಫ್ ಪ್ರಿಫರೆನ್ಸಸ್. ತಮ್ಮ ಆದ್ಯತೆಗಳನ್ನು ಪ್ರಮಾಣಾತ್ಮಕವಾಗಿ ಜೋಡಿಸುವಂತಹ ಒಂದು ಪ್ರಕ್ರಿಯೆಯೇ ಬೇಡಿಕೆ ಅಂತ ಹೇಳ್ಬಿಟ್ಟು ಚಾಪ್ಮ್ಯಾನ್ ಹೇಳ್ತಾನೆ. ಅಂದರೆ ಈಗ ನಮಗೆ ಬೇರೆ ಬೇರೆ ರೀತಿಯ ಒಂದು ಬೇಡಿಕೆಗಳಿರ್ತವೆ. ಉದಾಹರಣೆಗೆ ಯಾವುದೋ ಒಂದು ವಸ್ತುವನ್ನು ಕೊಂಡ್ಕೋಬೇಕು ಅನ್ನುವಂಥ ಒಂದು ಬಯಕೆ ಇರ್ತದೆ. ಅದಕ್ಕಿಂತ ಮುಂಚೆ ನಮ್ಮ ಬಯಕೆ ಏನಿರುತ್ತೆ, ನಾವು ಯಾವ ರೀತಿಯಲ್ಲಿ ನಮ್ಮ ದಿನನಿತ್ಯದ ಆಹಾರವನ್ನು ಸಂಗ್ರಹಿಸ್ಕೋಬೇಕು ಅನ್ನುವಂಥದ್ದು. ಸೊ ಇವೆರಡರಲ್ಲಿ ನಾವು ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀವಿ, ಅದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತೀವಿ. ಅದೇ ಬೇಡಿಕೆ ಅನ್ನುವಂಥದ್ದು ಚಾಪ್ಮ್ಯಾನಿನ ಒಂದು ವಾದ. According to Benham, demand for anything at a given price is the amount of it which will be brought per unit of time at that price. ಬೇಡಿಕೆ ಎನ್ನುವಂಥದ್ದು ಒಂದು ನಿರ್ದಿಷ್ಟವಾದ ಬೆಲೆಯಲ್ಲಿ ಆ ಒಂದು ಸಮಯಕ್ಕೆ ಸರಿಯಾಗಿ ನೀವು ಕೊಂಡುಕೊಳ್ಳಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಆ ಬೆಲೆಗೆ ನಿಮಗೆ ಆ ಸಮಯದಲ್ಲಿ ಸಿಗುತ್ತಲ್ಲ ವಸ್ತು, ನೀವು ಬೇಡಿಕೆ ಮಾಡ್ತಿರಲ್ಲ, ಅದನ್ನೇ ಬೇಡಿಕೆ ಎನ್ನುವಂಥದ್ದನ್ನು ಬೆನ್ಯಾಮ್ ಹೇಳ್ತಾನೆ. ದಟ್ ಈಸ್ ಡಿಮ್ಯಾಂಡ್ ಈಸ್ ಒನ್ ಥಿಂಗ್ ವಿಚ್ ಯು ವಿಲ್ ಬಿ ಏಬಲ್ ಟು ಪರ್ಚೇಸ್ ಅಟ್ ಎ ಪರ್ಟಿಕ್ಯುಲರ್ ಪ್ರೈಸ್ by paying that price during a particular period of time. That is very important. So this is another definition given by Benham. Let's move on to the important topic, that is the types of demand. We have 4 important types. First one is joint demand, composite demand, direct demand and indirect demand. So ಬೇಡಿಕೆಯಲ್ಲಿ ವಿವಿಧ ಪ್ರಕಾರಗಳಿವೆ ಅನ್ನೋದು ನಮಗೆ ಈಗಾಗಲೇ ಗೊತ್ತಿದೆ. ವಿದ್ಯಾರ್ಥಿಗಳೇ, ಬೇಡಿಕೆಯಲ್ಲಿ ನಾವು 4 ಪ್ರಕಾರಗಳನ್ನು ಕಾಣ್ತೀವಿ. ಒಂದು ಜಂಟಿ ಬೇಡಿಕೆ, ಮತ್ತೊಂದು ಕಾಂಪೋಸಿಟ್ ಬೇಡಿಕೆ, ಇನ್ನೊಂದು ನೇರ ಬೇಡಿಕೆ, ಮತ್ತೊಂದು ಪರೋಕ್ಷ ಬೇಡಿಕೆ ಅನ್ನುವಂಥ 4 ಪ್ರಮುಖವಾದ ಬೇಡಿಕೆಗಳ ಪ್ರಕಾರಗಳನ್ನು ನಾವು ನೋಡ್ತೀವಿ. ಸೊ ಮೊದಲನೇದು ನೋಡೋಣ, ಜಾಯಿಂಟ್ ಡಿಮ್ಯಾಂಡ್. ಅಂದರೆ ಜಂಟಿ ಬೇಡಿಕೆ ಅಂದರೆ ಏನು? ಇಟ್ ರೆಫರ್ಸ್ ಟು ಸಮ್ ಗೂಡ್ಸ್ ವಿಚ್ ಆರ್ ಜಾಯಿಂಟ್ಲಿ ಸ್ಯಾಟಿಸ್ಫೈ ದಿ wants of the person. Suppose if a good is satisfying your wants
and for that you need giant products. For example, to ride a bike or to run a vehicle, you need not only a vehicle but you also need a petrol. So you to write legibly you need a pen as well as ink for that. So ink and pen are jointly demanded to write. Car as well as petrol is jointly demanded to ride. So this is known as joint demand. ಸೊ ಜಂಟಿ ಬೇಡಿಕೆ ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ ಒಂದು ವಸ್ತುವಿನ ಬೇಡಿಕೆ ಜಂಟಿ ಇದೆ ಅಂತ ಹೇಳಿದಾಗ ಆ ವಸ್ತು ನಿಮ್ಮ ಬಯಕೆಯನ್ನು ಈಡೇರಿಸಿಕೊಳ್ಳೋದಕ್ಕೆ ಮತ್ತೊಂದು ವಸ್ತುವನ್ನು ಬಳಸ್ಕೊಳ್ತದೆ. ಉದಾಹರಣೆಗೆ ನೀವು ಬರಿಬೇಕು, ಯಾವುದೋ ಒಂದು ಪತ್ರವನ್ನು ಹೊರಟಿದ್ದೀರಾ, ಪತ್ರ ಬರಿಬೇಕು ಅಂತ ಹೇಳಿದಾಗ ನಿಮಗೆ ಪೆನ್ ಇರಬೇಕು, ಪೆನ್ನಿನ ಜೊತೆಯಲ್ಲಿ ಇಂಕು ಸಹ ಇರಬೇಕು. ಸೊ ಪೆನ್ ಇದ್ದರೆ ಇಂಕ್ ಬರೀತದೆ, ಹಾಗೆಯೇ ಪೆಟ್ರೋಲ್ ಇದ್ದರೆ ಕಾರ್ ಓಡುತ್ತದೆ. ಸೊ ಇದನ್ನು ನಾವೆಂತ ಕರಿತೀವಿ, ಜಂಟಿ ಬೇಡಿಕೆ ಅಂತ ಕರಿತೀವಿ. ಸೊ ಎರಡನೇದಾಗಿ ಕಾಂಪೋಸಿಟ್ ಬೇಡಿಕೆ, ದಟ್ ಈಸ್ ಕಾಂಪೋಸಿಟ್ ಡಿಮ್ಯಾಂಡ್. ಡಿಮ್ಯಾಂಡ್ ಕಾಂಪೋಸಿಟ್ ವ್ಯಾನ್ commodity for different alternative users. A demand is composite when it is having alternative uses. So ಅನೇಕ ಬಯಕೆಗಳನ್ನು ಒಂದು ನೀವು ಈಡೇರಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ಬಯಕೆಗಳನ್ನು ಈಡೇರಿಸುವುದಕ್ಕೆ ನಿಮಗೆ ಏನಾಗ್ತದೆ, ಪರ್ಯಾಯ ಉಪಯೋಗಗಳನ್ನು ನೀಡುವಂತಹ ಬೇಡಿಕೆಯಾಗಿರ್ತದೆ. ಉದಾಹರಣೆಗೆ ಸ್ಟೀಲ್ ಆ್ಯಂಡ್ ವಾಟರ್. ಈಗ ಬಿಲ್ಡಿಂಗ್ ಕಟ್ಟಬೇಕು ಅಂತಹ ಸಮಯದಲ್ಲಿ ನಿಮಗೆ ಕಬ್ಬಿಣನೂ ಬೇಕಾಗ್ತದೆ, ನೀರು ಬೇಕಾಗ್ತದೆ. ದಿಸ್ ಈಸ್ ಕಂಪೋಸಿಟ್. ಓಕೆ, ಸೊ ಡೈರೆಕ್ಟ್ ಡಿಮ್ಯಾಂಡ್. ಮೂರನೇದಾಗಿ we'll move on to the third important type of demand, that is a direct demand. It refers to the some goods which are directly influences the wishes of the people, or a demand which satisfy human wants by direct method is known as direct demand. For example, you need food, cloth and housing. These three important are the basic necessities of life. They are directly related to the wishes of the people, whoever may be, whether he is a poor person, whether he is a rich person. He needs food, he needs clothing, he needs housing. So demand which fulfills the human needs, basic needs, is known as a direct ಡಿಮ್ಯಾಂಡ್. ನೇರ ಬೇಡಿಕೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ತನ್ನ ಜೀವನವನ್ನು ನಡೆಸಲಿಕ್ಕೆ ಬೇಕಾಗುವಂತಹ ನೇರವಾದಂತಹ ವಸ್ತುಗಳು, ಅಂದರೆ ಆ ವಸ್ತುಗಳನ್ನು ಆತ ಬಳಸಿದ್ರೆ ಮಾತ್ರ ಅವನ ಬಯಕೆ ಈಡೇರಿಕೆ ಆಗ್ತದೆ. ಉದಾಹರಣೆಗೆ ಆಹಾರ ಬೇಕೇ ಬೇಕು, ಬಟ್ಟೆ ಬೇಕೇ ಬೇಕು, ಹಾಗೆಯೇ ವಸತಿ ಸೌಲಭ್ಯ ಸಹ ಬೇಕೇ ಬೇಕು. ಸೊ ಹೀಗಾಗಿ ಏನಂತ ಹೇಳ್ತೀವಿ, ದೀಸ್ ಆರ್ ದ ಥಿಂಗ್ಸ್ ದಟ್ ಆರ್ ಡೈರೆಕ್ಟ್ಲಿ ರಿಲೇಟೆಡ್ ಟು ದಿ ಡಿಮ್ಯಾಂಡ್. ನೇರವಾಗಿ ನಮ್ಮ ಬಯಕೆಯನ್ನು ಈಡೇರಿಸೋದಕ್ಕೆ ಬೇಕಾಗುವ ವಸ್ತುಗಳಿಗೆ ನೇರ ಬೇಡಿಕೆ ಅಂತ ಕರಿತೀವಿ. ಫೋರ್ತ್ಲಿ, ಇಂಡೈರೆಕ್ಟ್ ಡಿಮ್ಯಾಂಡ್, ಪರೋಕ್ಷ ಬೇಡಿಕೆ ಅಂತ ಕರಿತೀವಿ. ಪರೋಕ್ಷ ಬೇಡಿಕೆ ಅಂತ ಹೇಳಿದ್ರೆ ಇಟ್ ರೆಫರ್ಸ್ ಟು ಸಮ್ ಗೂಡ್ ದಟ್ ಆರ್ ನೀಡೆಡ್ ಟು ಪ್ರೊಡ್ಯೂಸ್ ಆರ್ ಮ್ಯಾನುಫ್ಯಾಕ್ಚರ್ ಅದರ್ ಗೂಡ್ಸ್. ಫಾರ್ ಎಕ್ಸಾಂಪಲ್, ಡಿಮ್ಯಾಂಡ್ ಫಾರ್ ಕಾಟನ್ and arises, whereas demand for bricks, sandstone, cements, etc. ಅಂದರೆ ನೀವು ಏನಾದರೂ ಒಂದು ವಸ್ತುವನ್ನು ತಯಾರು ಮಾಡಲಿಕ್ಕೆ ಅಥವಾ ಸಿದ್ಧ ಮಾಡಲಿಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದು ಮತ್ತೊಂದು ವಸ್ತುವಿನ ಬೇಡಿಕೆಯನ್ನು ಪರೋಕ್ಷವಾಗಿ ಹೆಚ್ಚಿಸ್ತದೆ. ಇಟ್ ವಿಲ್ ಇನ್ಕ್ರೀಸ್ ದಿ ಡಿಮ್ಯಾಂಡ್ ಫಾರ್ ಅದರ್ ಗೂಡ್ಸ್. ಒಂದು ವಸ್ತುವಿನ ನೀವು ಈಗ ಉದಾಹರಣೆಗೆ ಒಂದು ಮನೆ ಕಟ್ತಾ ಇದ್ದೀರಾ ಅಂತ ಹೇಳಿದ್ರೆ ಆ ಮನೆ ಕಟ್ಟಲಿಕ್ಕೆ ನಿಮಗೆ ಏನೇನು ಬೇಕಾಗ್ಬೋದು, ಸಿಮೆಂಟು, ಇಟ್ಟಿಗೆ, ಕಲ್ಲು, ಸ್ಟೀಲ್, ಈ ಥರ ಎಲ್ಲ ಬೇರೆ ಬೇರೆ ವಸ್ತುಗಳು ಪರೋಕ್ಷವಾಗಿ ನೀವು ಕೊಂಡ್ಕೊಳ್ಳೇಬೇಕು, ಇಲ್ಲದಿದ್ದರೆ ಆ ಬೇಡಿಕೆಯನ್ನು ಈಡೇರಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಇದು ಇಂಡೈರೆಕ್ಟ್ ಡಿಮ್ಯಾಂಡ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಮೂವ್ ಆನ್ ಟು ದ ಸಿಗ್ನಿಫಿಕೆನ್ಸ್ ಆಫ್ ಡಿಮ್ಯಾಂಡ್ ಅನಾಲಿಸಿಸ್. ಬೇಡಿಕೆಯ ಒಂದು ವಿಶ್ಲೇಷಣೆ ಏನಿದೆ ಅಲ್ಲ, ಇದರ ಮಹತ್ವ ಏನು? ಸೊ ಬೇಡಿಕೆ ಎನ್ನುವಂಥದ್ದು ಅತ್ಯಂತ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಪರಿಭಾವನೆ. ಯಾವುದೇ ಒಂದು ಅಂಶವಾಗಿರಲಿ, ಅದು ಕಲೆ ಇರಬಹುದು, ಆರ್ಟ್ಸ್ ಇರಬಹುದು, ಕಾಮರ್ಸ್ ಇರಬಹುದು, ಅಥವಾ ಈವನ್ ಫಾರ್ ದಿ ಅದರ್ ನ್ಯಾಚುರಲ್ ಸೈನ್ಸಸ್,
ನೈಸರ್ಗಿಕ ವಿಜ್ಞಾನಗಳಂತ ಏನು ಕರಿತೀವಲ್ಲ ಅವುಗಳಿಗೂ ಸಹ ಬೇಡಿಕೆಯ ಒಂದು ವಿಶ್ಲೇಷಣೆಯ ಅತ್ಯಂತ ಪ್ರಮುಖವಾದಂತಹ ಅವಶ್ಯಕತೆ ಇರುತ್ತದೆ. ವಿಶೇಷವಾಗಿ ನಿರ್ವಹಣೆಗೆ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ರಿಕ್ವೈರ್ಸ್ ಡಿಮ್ಯಾಂಡ್ ಅನಾಲಿಸಿಸ್. ಯಾಕೆ ಅಂತ ಹೇಳಿದ್ರೆ ಒಂದು ಉದ್ಯಮ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ಆ ಒಂದು ಉದ್ಯಮ ಎಷ್ಟಿರಬೇಕು, ಗಾತ್ರ, ಉತ್ಪಾದನೆ ಎಷ್ಟಿರಬೇಕು, ಅದರ ಲಾಭಗಳು, ಅದರ ನಷ್ಟಗಳು ಇವೆಲ್ಲವೂ ಬೇಡಿಕೆ ಮೇಲೆ ನಿಂತಿರ್ತವೆ. ಹಾಗಾಗಿ ಬೇಡಿಕೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಮಹತ್ವವನ್ನು ಪಡೆದಿದೆ. ಡಿಮ್ಯಾಂಡ್ ಅನಾಲಿಸಿಸ್ ಇಸ್ ಹ್ಯಾವಿಂಗ್ ಇಮೆನ್ಸ್ ವ್ಯಾಲ್ಯೂ. ಇಟ್ಸ್ ಸಿಗ್ನಿಫಿಕೆನ್ಸ್ ಈಸ್ ಮಚ್ ಮೋರ್ ಕಂಪೇರ್ಡ್ ಟು ಅದರ್ ಸೈನ್ಸಸ್. Even in the field of management, commerce and other fields, we need demand analysis to know the size of the plant, size of the factory, size of the industry. It also helps us to know about the profit and loss of the companies, how much we have to invest, what are the materials we needed. So all these things are very, very important for the management of a firm. So this is about the significance of a demand analysis. So in this particular session we had come across the types of demand. There are 4 types of demand: joint demand, composite demand, direct demand, indirect demand, and also about the significance of a demand analysis. So we will explain you about the multiple choice questions and other things in the MCQ concepts. Thank you.